ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರೆ ಚಾನಲ್. ಗೈಸ್, ತುಂಬ ಜನರು ಜೂನ್ ಜುಲೈ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ವೈ? ಬಿಕಾಸ್ ಇವಾಗ ಜೂನ್ ಮಂತ್ ಮುಗೀತು ಅಲ್ವಾ, ಇನ್ನೇನು ಜುಲೈ ಬಂದಿದೆ. ಸೊ ಜೂನ್ ಮಂತ್ ಮುಗೀತು ಮತ್ತು ಜೂನ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ತುಂಬ ಜನರಿಗೆ ಪ್ರಶ್ನೆ ಆಗಿರುತ್ತೆ. ಸೊ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ, ಬಟ್ ಸ್ಟಿಲ್ ಆ ವಿಡಿಯೋ ನೀವು ನೋಡಿಲ್ಲ ಅಂತ ಅನಿಸುತ್ತೆ ನಿಮಗೆ. ಸೊ ಡೌಟ್ ಬರ್ತಾ ಇದೆ ಬಿಕಾಸ್ ನಾನು ಥಂಬ್ನೇಲಲ್ಲಿ ಜೂನ್ ಆ್ಯಂಡ್ ಜುಲೈ ಅಂತ ಹಾಕಿರಲಿಲ್ಲ. ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ವಿಡಿಯೋ ನೋಡಿದರೆ ಫುಲ್ ಕ್ಲಾರಿಟಿ ಸಿಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ. ಓಕೆ, ಆ್ಯಂಡ್ ಜೊತೆಗೆ ತುಂಬ ಜನರು ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದಾಗ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಆ್ಯಂಡ್ ಇನ್ನು ಕೆಲವು ಜನರದ ಸ್ಟೇಟಸ್ ನೋಡಿದರೆ DDPU ಪೆಂಡಿಂಗ್ ಅಂತ ಬರ್ತಾ ಇದೆ, ಹೈಯರ್ ಸ್ಟಡೀಸ್ ಅಂತ ಬರ್ತಾ ಇದೆ. ಸೊ ಬೇರೆ ಬೇರೆ ಸ್ಟೇಟಸೇ ತೋರಿಸ್ತಾ ಇದೆ. ಸೊ ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. 1 ಮಂತ್ ಬ್ಯಾಕ್ ಕೂಡ ಇದೇ ಥರ ತುಂಬ ಜನರಿಗೆ ಸ್ಟೇಟಸಲ್ಲಿ ಬೇರೆ ಬೇರೆ ಏನೇನೋ ತೋರಿಸಿತ್ತು. ಆದರೆ ಒಂದು ಸ್ವಲ್ಪ ದಿವಸ ಆಗಿದ್ಮೇಲೆ ಆಟೋಮೆಟಿಕ್ಕಾಗಿ ಸರಿ ಹೋಗಿತ್ತು ಅದು. ಸೊ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆ್ಯಂಡ್ ನೀವು ಎಲ್ಲ ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಹಾಕಿದ್ದೀರಾ, ನೀವು ಕಂಟಿನ್ಯೂಯಸ್ ಆಗಿ ಅಮೌಂಟ್ ರಿಸೀವ್ ಮಾಡ್ತಾ ಇದ್ದೀರಾ, ರಿಸೀವ್ ಮಾಡಿದ್ರೂ ಕೂಡ ಈ ಥರ ಸ್ಟೇಟಸ್ ತೋರಿಸ್ತಾ ಇದೆ ಅಂತಂದರೆ ನಿಮ್ಮದು ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಫಸ್ಟ್ ಟೈಮ್ ನೀವೇನಾದರೂ ಅಮೌಂಟ್ ರಿಸೀವ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಸ್ಟೇಟಸ್ ನೋಡಿಕೊಂಡು ನೀವು ಯುವ ನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ ಹೇಳ್ತಾರೆ, ಈ ಥರ ನಾವು ಹೊಸ ಅಪ್ಲಿಕೆಂಟ್ಸ್ ಇದ್ದೀವಿ, ನಮಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಸ್ಟೇಟಸಲ್ಲಿ, ಯಾಕೆ ಅಂತ ಕೇಳಿದರೆ ಅವರು ನಿಮಗೆ ಆನ್ಸರ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಯುವ ನಿಧಿ ಹೆಲ್ಪ್ಲೈನ್ ನಂಬರ್ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ನೀವು ಐಶ್ವರ್ಯ ಮೇತ್ರೆ ವ್ಲಾಗ್ಸ್ ಅಂತ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ್ರಿ ಅಂತ ನಿಮಗೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಈ ಚಾನಲ್ ಓಪನ್ ಆಗುತ್ತೆ. ಈ ವೀವ್ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಪೋಸ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಯುವ ನಿಧಿ ಹೆಲ್ಪ್ಲೈನ್ ನಂಬರ್ ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ಟೆಕ್ಸ್ಟ್ ಬರೆದಿದ್ದೀನಿ. ಸೊ ಅದನ್ನು ನೋಡಿಕೊಂಡು ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇದು ಬರೀ ಇವಾಗ 6 ಗಂಟೆವರೆಗೂ ಅಷ್ಟೇ ಇದೆ, ಆಮೇಲೆ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ಈ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ನಂಬರ್ನ ತಗೊಳ್ಳಿ. ಆ್ಯಂಡ್ ಈ ಚಾನಲಲ್ಲಿ ಯಾಕೆ ಕೊಟ್ಟಿದ್ದೀನಿ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿರೋದು, ಬಿಕಾಸ್ ಇದು ಹೊಸ ಚಾನಲ್ ಇರೋದ್ರಿಂದ ನನ್ನ ಏನೇ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಟ್ಟಾಗ ರೆಸ್ಟ್ರಿಕ್ಷನ್ಸ್ ಬರುತ್ತೆ, ಪಾಲಿಸಿ ಅಗೇನ್ಸ್ಟ್ ಹೋದಂಗೆ ಆಗುತ್ತೆ. ಸೊ ಚಾನಲ್ ಡಿಲೀಟ್ ಮಾಡಿದ್ರೂ ಮಾಡ್ಬೋದು. ಸೊ ಈ ಒಂದು ಚಾನಲಲ್ಲಿ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇಲ್ಲ, ಹೊಸದಾಗಿ ಚಾನಲ್ ಇದೆ. ಸೊ ಹೋದರೂ ಹೋಗಲಿ ಅಂತ ಹೇಳಿಬಿಟ್ಟು ಈ ಒಂದು ಚಾನಲಲ್ಲಿ ನಾನು ಯುವ ನಿಧಿ ಹೆಲ್ಪ್ಲೈನ್ ನಂಬರ್ನ ಅಪ್ಲೋಡ್ ಮಾಡಿರೋದು. ಓಕೆ ಫ್ರೆಂಡ್ಸ್, ಸೊ ಇವಾಗ ಬನ್ನಿ ಜೂನ್ ಆ್ಯಂಡ್ ಜುಲೈ ಮಂತ್ ಯಾವಾಗ ಬರುತ್ತೆ ಅಂತ ನೋಡೋಣ. ಆ್ಯಂಡ್ ಮೇನ್ ಥಿಂಗ್ ಏನಪ್ಪ ಅಂತಂದರೆ ಇವಾಗ ನೀವು ಮಾರ್ಚ್ ಏಪ್ರಿಲ್ ಮೇ ಅಮೌಂಟ್ ನಿಮಗೆ ಮೇ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾಗ 3 ತಿಂಗಳದು ಕಂಟಿನ್ಯೂಯಸ್ ಆಗಿ ದುಡ್ಡು ಹಾಕ್ತಾ ಹೋಗಿದ್ರು. ಸೊ ಸೇಮ್ ವೇ ಇವಾಗ 3 ಮಂತ್ಸ್ ಒನ್ಸ್ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಅಪ್ಡೇಟ್ ಬಂದಿದೆ ಅಲ್ವಾ. ಸೊ ನಿಮಗೆ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ, 3 ತಿಂಗಳಿಗೆ ಒಂದ್ಸಲ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಓಕೆನಾ? ಸೊ ಇವಾಗ ಜೂನ್ ಅಲ್ವಾ, ಜೂನ್ ಜುಲೈ ಆಗಸ್ಟ್. ಸೊ ಆಗಸ್ಟಲ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಜೂನ್ ಜುಲೈ ಮಂತ್ ನೀವು ಆರಾಮಾಗಿ ಫ್ರೀ ವರ್ಡ್ಸ್ ಆಗಿ ಯುವ ನಿಧಿದು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಆಗಸ್ಟ್ ಮಂತಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಆ್ಯಂಡ್ ಅದು ಕೂಡ 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಅವಕಾಶ ಕೊಡ್ತಾರೆ. ಓಕೆ, ಸೊ ಆ ಟೈಮಲ್ಲಿ ಮಾತ್ರ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೆ ನಿಮಗೆ ಜೂನ್ ಜುಲೈ ಆಗಸ್ಟ್ 3 ತಿಂಗಳದು ಅಮೌಂಟ್ ಬರ್ತಾ ಹೋಗುತ್ತೆ. ಆ್ಯಂಡ್ ನೀವು ಬೈ ಚಾನ್ಸ್ ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಇದು ಕೊಡಲಿಲ್ಲ ಅಂತಂದರೆ ನಿಮಗೆ ಜೂನ್ ಜುಲೈ ಆಗಸ್ಟ್ ತಿಂಗಳದು ಅಮೌಂಟ್ ಬರೋದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಯು ಮಸ್ಟ್ ಗಿವ್. ಓಕೆ ಫ್ರೆಂಡ್ಸ್, ಸೊ ಇವಾಗ ಜೂನ್ ಜುಲೈ ಯಾವಾಗ ಬರುತ್ತೆ ಅಂತ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟಿಲ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು, ಹೆಲ್ಪ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.